ದುರ್ಗಾದೇವಿಯ ಅನುಗ್ರಹ ಪಡೆಯಲು ಹಾಗೂ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಈ 3 ದುರ್ಗಾದೇವಿ ಮಂತ್ರಗಳನ್ನು ತುಂಬಾನೇ ಪ್ರಯೋಜನಕಾರಿ. ಶಕ್ತಿ, ಧೈರ್ಯ ಮತ್ತು ಇಷ್ಟಾರ್ಥಗಳ ಈಡೇರಿಕೆಗೆ ದುರ್ಗಾದೇವಿಯ ಈ 3 ಮಂತ್ರಗಳನ್ನು ನೀವು ಪಠಿಸಬೇಕು. ಹಾಗಾದರೆ ಯಾವುವು ಈ 3 ಮಂತ್ರಗಳು ಎಂದು ಇಂದು ತಿಳಿಯೋಣ ಬನ್ನಿ. ದುರ್ಗಾದೇವಿಯನ್ನು ಶಕ್ತಿ ದೇವತೆ ಎಂದು ಪೂಜಿಸುತ್ತೇವೆ. ಈಕೆಯ ಅಪಾರ ಶಕ್ತಿಯನ್ನು ಹೊಂದಿರುವಂತಹ ದೇವತೆಗಳಲ್ಲಿ ಒಬ್ಬರು. ದುರ್ಗಾದೇವಿಯನ್ನು ಒಲಿಸಿಕೊಳ್ಳುವುದಕ್ಕೆ ದೃಢವಾದ ಆಚರಣೆ ಮತ್ತು ಪರಿಶುದ್ಧವಾದ ಭಕ್ತಿ ತುಂಬಾನೇ ಮುಖ್ಯವಾಗಿರುತ್ತದೆ. ದುರ್ಗಾದೇವಿಗೆ ಸಂಬಂಧಿಸಿದ ಆಚರಣೆಯ ಅಥವಾ ಆರಾಧನೆಯ ವಿಚಾರದಲ್ಲಿ ಆಕೆಯ ಮಂತ್ರಗಳು ಹೆಚ್ಚು ಪ್ರಭಾವಶಾಲಿ. ದುರ್ಗಾದೇವಿಯನ್ನು ಆಹ್ವಾನಿಸಲು ಮತ್ತು ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲು ದುರ್ಗಾದೇವಿಯ ಈ ಮಂತ್ರಗಳು ನಿಮಗೆ ಸಹಾಯ ಮಾಡುವುದು. ಓಂ ಏಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಇದು ದುರ್ಗಾದೇವಿಗೆ ಸಮರ್ಪಿತವಾದ ಬೀಜ ಮಂತ್ರ. ಈ ಮಂತ್ರ ನಮಗೆ ಧೈರ್ಯವನ್ನು, ರಕ್ಷಣೆಯನ್ನು ನೀಡುತ್ತದೆ. ನಕಾರಾತ್ಮಕ ಶಕ್ತಿಗಳಿಂದ ನಮ್ಮನ್ನು ಕಾಪಾಡುತ್ತದೆ. ಸರ್ವ ಮಂಗಳ ಮಾಂಗಲ್ಯೆ ಶಿವಿ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರ ಅತ್ಯಂತ ಅದೃಷ್ಟಶಾಲಿ ವ್ಯಕ್ತಿ, ಶಿವನ ಪತ್ನಿ, ಎಲ್ಲ ಆಸೆಗಳನ್ನು ನೀಡುವವಳು ಮತ್ತು ಯೋಗಕ್ಷೇಮವನ್ನು ಕರುಣಿಸುವವಳು. ಯಾದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಈ ಮಂತ್ರದಿಂದ ಎಲ್ಲ ಜೀವಿಗಳ ಒಳಗೆ ಪವಿತ್ರ ಶಕ್ತಿಯನ್ನು ಸಾಕಾರಗೊಳಿಸುವ ದೇವತೆ ಶಕ್ತಿ ನಮಸ್ಕಾರಗಳು ಎಂಬುದು ಅರ್ಥವಾಗಿದೆ. ದುರ್ಗಾದೇವಿಯ ಈ 3 ಮಂತ್ರಗಳನ್ನು ಪಠಿಸುವಾಗ ಏನೆಲ್ಲ ಕ್ರಮಗಳನ್ನು ಪಾಲಿಸಬೇಕು ಗೊತ್ತಾ? ಈ ಮಂತ್ರಗಳನ್ನು ಪಠಿಸುವ ಅಥವಾ ಕೇಳುವ ಮೊದಲು ಇದರ ಅರ್ಥವನ್ನು ಕಡ್ಡಾಯವಾಗಿ ಪರಿಶೀಲಿಸಿಕೊಳ್ಳಬೇಕು. ದೀರ್ಘವಾದ ಮತ್ತು ಕಷ್ಟಕರವಾದ ಮಂತ್ರ ಪಠಿಸುವುದನ್ನು ತಪ್ಪಿಸಿ ಸುಲಭವಾದ ಹಾಗೂ ಸರಳವಾದ ಮಂತ್ರವನ್ನು ಪಠಿಸಬೇಕು. ಮಂತ್ರವನ್ನು ಪಠಿಸುವ ಮೊದಲು ಮಂತ್ರದ ಪಠಣಕ್ಕಾಗಿ ಬಳಸುವ ಆಸನವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಿಮ್ಮ ಆಸನವನ್ನು ಶಾಂತ ಸ್ಥಳದಲ್ಲಿ ಇರಿಸಿ ಮಂತ್ರವನ್ನು ಪಠಿಸಿ ಮತ್ತು ಶಬ್ದವನ್ನು ಆಲಿಸಿ ಜಪಮಾಲೆಯನ್ನು ಬಳಸಿ ಈ ಮಂತ್ರವನ್ನು ಪಠಿಸುವುದು ಉತ್ತಮ. ಒಂದು ವೇಳೆ ಜಪಮಾಲೆ ಇಲ್ಲದೆ ಇದ್ದರೆ ಬೆರಳುಗಳನ್ನು ಲೆಕ್ಕ ಹಾಕಿ ಪಠಿಸಬಹುದು. ಯಾವುದೇ ಮಂತ್ರವನ್ನು ಪಠಿಸಲು ಪ್ರಾರಂಭಿಸುವ ಮೊದಲು ನೀವು ದುರ್ಗಾದೇವಿಯ ವಿಗ್ರಹದ ಮುಂದೆ ದೀಪವನ್ನು ಬೆಳಗಿಸಬೇಕು. ದುರ್ಗಾದೇವಿಯ ಮಂತ್ರವನ್ನು ಪಠಿಸುವ ಮೊದಲು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಬ್ರಹ್ಮಚರ್ಯೆಯನ್ನು ಪಾಲನೆ ಮಾಡಿರಬೇಕು. ದುರ್ಗಾದೇವಿಯ ಈ ಮೇಲಿನ 3 ಮಂತ್ರಗಳಲ್ಲಿ ನೀವು ಯಾವುದೇ ಮಂತ್ರವನ್ನು ಪಠಿಸಲು ಮುಂದಾದರೂ ಮೊದಲು ನಿಯಮಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಮಂತ್ರವನ್ನು ಪಠಿಸಬೇಕು. ದುರ್ಗಾದೇವಿಯ ಮಂತ್ರವನ್ನು ಪಠಿಸುವುದರಿಂದ ಧೈರ್ಯ, ಶಕ್ತಿ ವೃದ್ಧಿಯಾಗುವುದು, ಜೀವನದ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ದೊರೆಯುವುದು ಎನ್ನುವ ನಂಬಿಕೆ ಇದೆ.